ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿಯ ಕನ್ನಡದಲ್ಲಿ ಕೃಷ್ಣ ಸುಧಾಮ ಈ ಒಂದು ನಾಟಕದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೇಖಕರು ವಿ.ಎಸ್. ಶಿರಹಟ್ಟಿ ಮಠ. ಜನನ 1-2-1953. ಸ್ಥಳ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ ಜನಿಸಿದರು. ತಂದೆ ತಾಯಿ ಶಂಕರಯ್ಯ ಹಾಗೂ ಗುರುಸಿದ್ದವ್ವ. ವೃತ್ತಿ ಮುಖ್ಯೋಪಾಧ್ಯಾಯರು, ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ, ಹಲಗಲಿ, ಬಾಗಲಕೋಟೆ ಜಿಲ್ಲೆ. ಪ್ರವೃತ್ತಿ ಅನುವಾದಕರು ಹಾಗೂ ನಾಟಕಕಾರರು. ಕೃತಿಗಳು ನಾಟಕಗಳು ನೋಡಿ ಮಕ್ಕಳ: ತುಂಬದ ಕೊಡ, ನರಗುಂದ ಬಂಡಾಯ, ಮಾಡಿದ್ದುಣ್ಣೋ ಮಾರಾಯ, ಗುಣವಂತ ರಾಜಕುಮಾರ ಮುಂತಾದ 60ಕ್ಕೂ ಹೆಚ್ಚಿನ ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು: 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ. ಪ್ರಸ್ತುತ ಪಾಠವನ್ನು ಇವರ ಹೂವಿನ ಹಂದರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಭ್ಯಾಸಗಳಲ್ಲಿ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ: ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದಾಗಿ ಗೆಳೆಯ ಅಂದರೆ ಸ್ನೇಹಿತ ಹಾಗೂ ಜೊತೆಕಾರ. ಎರಡನೇದಾಗಿ ಹೆಂಡತಿ, ಪತ್ನಿ ಅಥವಾ ಅರ್ಧಾಂಗಿ. ಮೂರನೇದಾಗಿ ರಾಜ ಅಂದರೆ ದೊರೆ ಹಾಗೂ ಪ್ರಭು. ನಾಲ್ಕನೇದಾಗಿ ದುಡಿಮೆ ಅಂದರೆ ಕೆಲಸ ಹಾಗೂ ಕರ್ತವ್ಯ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ: ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಮೊದಲನೇದಾಗಿ ಪರಮ ಮಿತ್ರ. ನಾವು ಪರಮ ಮಿತ್ರರನ್ನು ಮರೆಯಬಾರದು. ಎರಡನೇದಾಗಿ ವಿಶ್ರಾಂತಿ. ಮಕ್ಕಳು ಓಡಿದಾಗ ವಿಶ್ರಾಂತಿ ಪಡೆಯುತ್ತಾರೆ. ಮೂರನೇದಾಗಿ ಸತ್ಕಾರ. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ನಾವು ಸತ್ಕರಿಸುತ್ತೇವೆ. ನಾಲ್ಕನೇದಾಗಿ ಸಂತೋಷ. ನಾನು ಚೆನ್ನಾಗಿ ಓದಿ ಶಿಕ್ಷಕರಿಂದ ಹೊಗಳಿಸಿಕೊಂಡಾಗ ಸಂತೋಷವಾಗುತ್ತದೆ. ಐದನೇದಾಗಿ ಶ್ರಮಿಸು. ಸೈನಿಕರು ನಮ್ಮನ್ನು ಕಾಪಾಡಲು ಸಾಕಷ್ಟು ಶ್ರಮಿಸುತ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ: ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದುವೇ ಮಾನವ ಧರ್ಮ ಎಂದು ಸುಧಾಮನು ಹೇಳುತ್ತಾನೆ. ಪ್ರಶ್ನೆ 2: ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಉತ್ತರ: ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಪ್ರಶ್ನೆ 3: ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ: ಬಹಳ ದಿನಗಳ ನಂತರ ಶ್ರೀಕೃಷ್ಣನನ್ನು ನೋಡಿದಾಗ ಸುಧಾಮನ ಕಣ್ಣಲ್ಲಿ ನೀರು ಬಂತು. ನೆಕ್ಸ್ಟ್ ನೋಡಿ ಮಕ್ಕಳ: ಪ್ರಶ್ನೆ 4: ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಉತ್ತರ: ಮನೆಗೆ ಮರಳಿದ ಸುಧಾಮನು ಗುಡಿಸಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿದ್ದನ್ನು ಕಂಡನು. ಪ್ರಶ್ನೆ 5: ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ: ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ: ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ? ಉತ್ತರ: ಒಟ್ಟಿಗೆ ಊಟ ಮಾಡಿದ್ದು, ಕೂಡಿ ಕಲಿಯುತ್ತಿದ್ದದ್ದು, ಕಟ್ಟಿಗೆ ತರಲು ಹೋಗುತ್ತಿದ್ದದು, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ಸುಧಾಮನ ಪಾಲಿನ ಕಡಲೆ ಕೃಷ್ಣ ಕಸಿದುಕೊಂಡದ್ದು. ಹೀಗೆ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡರು. ಪ್ರಶ್ನೆ 2: ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಸುಧಾಮ ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂದು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಾಚಕ ಅಂತ ಮನೆ ನಿರ್ಮಿಸಿದರು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ: ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಮೊದಲನೇದಾಗಿ, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ
ಸ್ನೇಹ, ಗೌರವ. ಉತ್ತರವನ್ನು ನೋಡಿ ಮಕ್ಕಳ. ಆಯ್ಕೆ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮ ತನ್ನ ಹೆಂಡತಿಗೆ ಹೇಳಿದನು. ಯಾವಾಗ ಅಂತಾದರೆ, ಕೃಷ್ಣ ನನ್ನ ಸ್ನೇಹಿತ ಎಂದಾಗ ಹೆಂಡತಿ ಅದನ್ನು ನಂಬದಿದ್ದಾಗ ಈ ಮಾತನ್ನು ಹೇಳುತ್ತಾನೆ. ಎರಡನೇದಾಗಿ, ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಆಯ್ಕೆ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದಳು. ಯಾವಾಗ ಅಂತಾದರೆ, ಸುಧಾಮ ಕೃಷ್ಣನ ಹತ್ತಿರ ಸಹಾಯ ಕೇಳಲು ಸಂಕೋಚ ಮಾಡಿಕೊಂಡಾಗ ಈ ಮಾತನ್ನು ಹೇಳಿದಳು. ಮೂರನೇದಾಗಿ, ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಉತ್ತರವನ್ನು ನೋಡಿ. ಆಯ್ಕೆ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕೃಷ್ಣ ಸುಧಾಮನಿಗೆ ಹೇಳಿದನು. ಯಾವಾಗ ಅಂತಂದರೆ, ಸುಧಾಮ ಕೃಷ್ಣನ ಮನೆಗೆ ಹೋಗಿ ಊಟ ಮಾಡುವ ಸಮಯದಲ್ಲಿ ಕೃಷ್ಣ ಈ ಮಾತನ್ನು ಹೇಳುತ್ತಾನೆ. ನಾಲ್ಕನೇದಾಗಿ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಆಯ್ಕೆ: ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸುಧಾಮನ ಮಗ ಸುಧಾಮನಿಗೆ ಹೇಳಿದನು. ಯಾವಾಗ ಅಂತಂದರೆ, ಇಲ್ಲಿ ಕೃಷ್ಣ ಅಂತ ಇದೆ ಮಕ್ಕಳ, ಅದು ಕೃಷ್ಣ ಅಲ್ಲ, ಸುಧಾಮ. ಸುಧಾಮ ವಾಪಸ್ಸು ತನ್ನ ಮನೆಗೆ ಬಂದಾಗ ಮಗ ಈ ಮಾತನ್ನು ಹೇಳುತ್ತಾನೆ. ಓಕೆನಾ? ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಅದು ಕೃಷ್ಣ ತೆಗೆದು ಸುಧಾಮ ಅಂತ ಹಾಕೋಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ವಾಕ್ಯಗಳಲ್ಲಿಯ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ. ಮೊದಲನೇದಾಗಿ, ಸರಸ್ವತಿ ಶಾಲೆಗೆ ಹೋಗುತ್ತಾಳೆ. ಉತ್ತರವನ್ನು ನೋಡಿ. ಇಲ್ಲಿ ಕರ್ತೃ ಸರಸ್ವತಿ, ಕರ್ಮ ಶಾಲೆಗೆ, ಕ್ರಿಯಾ ಹೋಗುತ್ತಾಳೆ. ಎರಡನೇದಾಗಿ, ಮೊಹಮ್ಮದನು ಮನೆಗೆ ಬರುತ್ತಾನೆ. ಇಲ್ಲಿ ಕರ್ತೃ ಮೊಹಮ್ಮದ್ ಅಂತ ಇದೆ. ಕರ್ಮ ಅಂತಂದರೆ ಮನೆಗೆ, ಕ್ರಿಯಾ ಅಂತಂದರೆ ಬಂದನು. ಓಕೆನಾ? ಮೂರನೇದಾಗಿ, ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಇಲ್ಲಿ ಕರ್ತೃ ಬಂದು ಗಿಳಿಗಳು, ಕರ್ಮ ಆಕಾಶದಲ್ಲಿ, ಕ್ರಿಯಾಪದ ಅಂತ ಹೇಳಿದರೆ ಹಾರಾಡುತ್ತವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ. ಉದಾಹರಣೆ ನೋಡಿ. ಎಳೆಯುತ್ತದೆ ಬಂಡಿಯನ್ನು ಎತ್ತು. ಇದನ್ನು ಸರಿಪಡಿಸಿ ಬರೆದಾಗ ಏನಾಗುತ್ತೆ ಮಕ್ಕಳ? ಎತ್ತು ಬಂಡಿಯನ್ನು ಎಳೆಯುತ್ತದೆ. ಓಕೆನಾ? ಮೊದಲನೇದಾಗಿ ನೋಡಿ. ಬೀಳುತ್ತದೆ ಕಾಯಿ ಮರದಿಂದ. ಉತ್ತರ ಏನಾಗುತ್ತೆ? ಕಾಯಿ ಮರದಿಂದ ಬೀಳುತ್ತದೆ. ಎರಡನೇದಾಗಿ, ಅಹಿಂಸೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ. ಉತ್ತರವನ್ನು ನೋಡಿ. ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು. ನೆಕ್ಸ್ಟ್ ಮೂರನೇದಾಗಿ, ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ. ಇದಕ್ಕೆ ಸರಿಯಾದ ಉತ್ತರ ಸೂರ್ಯನು ಮುಂಜಾನೆ ಉದಯಿಸುತ್ತಾನೆ. ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ಕನ್ನಡದಲ್ಲಿ ಕೃಷ್ಣ ಸುಧಾಮ ಈ ಒಂದು ನಾಟಕದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.